ಹಲೋ ಎವ್ರಿವನ್, ವೆಲ್ಕಮ್ ಟು ವಿಹಾನ್ ರಮ್ಯ ಯೂಟ್ಯೂಬ್ ಚಾನಲ್. ಇವತ್ತು ವಿಹಾನ್ಗೆ ಬಿಸ್ಕೆಟ್ ಮಾಡಬೇಕಿತ್ತು. ಸೊ ಮೊದಲು ಮಾಡಿದ್ದೆ ಅಲ್ವಾ, ಅದೆಲ್ಲ ಖಾಲಿ ಆಗಿಬಿಟ್ಟಿತ್ತು. ಸೊ ಇವತ್ತು ಸ್ವಲ್ಪ ಚಾಕ್ಲೇಟ್ ಎಲ್ಲ ಹಾಕಿ ಮಾಡೋಣ ಅಂದ್ಬಿಟ್ಟು ಚಾಕೋ ಚಿಪ್ಸ್ ಮಾಡ್ತಿದ್ದೆ. ಸೊ ಅದಕ್ಕೆ ನಾನು ಡಾರ್ಕ್ ಚಾಕ್ಲೇಟ್ ತೊಗೊಂಡು 70% ಇರೋದು ತೊಗೊಂಡಿದ್ದೆ. ಸ್ವೀಟ್ ಇರಬಾರ್ದು, ಸ್ವಲ್ಪ ಲೆಸ್ ಇರಲಿ ಅಂತ ಅದನ್ನು ಕರಗಿಸ್ಬಿಟ್ಟು ಒಂದು ಕವರ್ನ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಅದಕ್ಕೆ ಕರಗಿಸಿರೋ ಚಾಕ್ಲೇಟ್ ಹಾಕ್ಕೊಂಡು ಮುಂದೆ ಸ್ವಲ್ಪ ಕಟ್ ಮಾಡಿಬಿಟ್ಟು ಈ ರೀತಿ ನಾವು ಮಾಡ್ಕೋಬೇಕು. ಮುಂದೆ ಸ್ವಲ್ಪ ಸ್ವಲ್ಪ ಹಾಕಿದ್ರೆ ಅದು ಒಣಗಿದ್ಮೇಲೆ ಚಾಕೋ ಚಿಪ್ಸ್ ಥರ ಆಗುತ್ತೆ. ಈ ರೀತಿ ಫೈನಲಿ ಹಿಂಗಾದರೆ ಓಕೆ. ಇದನ್ನ ಮಾಡಾದಮೇಲೆ ಅದನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಹಾಫ್ ಅವರ್ ಆದಮೇಲೆ ಇದು ಫೈನಲಿ ಹೀಗಾಗಿತ್ತು. ಸೊ ಇದನ್ನು ನಾನು ಫುಲ್ ಬಿಡಿಸ್ಕೋತಾ ಇದ್ದೀನಿ. ನೋಡಿ, ಅದು ಈ ರೀತಿ ಇರುತ್ತೆ. ಈ ರೀತಿ ಫುಲ್ ಬಿಡಿಸ್ಕೊಂಡ್ರೆ ಬಿಸ್ಕೆಟ್ಗೆ ಹಾಕ್ಬೋದು. ನಾನು ಇವತ್ತು ಬಿಸ್ಕೆಟ್ ಮಾಡಿದ್ದೆ ಅಲ್ವಾ, ಅದಕ್ಕೆ ಮೇಲ್ಗಡೆ ಎಳ್ಳು ಹಾಕ್ಬಿಟ್ಟು ಮಾಡಿದ್ದೆ ಒಂದು ಟೈಪಲ್ಲಿ. ಇನ್ನೊಂದು ಟೈಪಲ್ಲಿ ನಾನು ಅದಕ್ಕೆ ಚಾಕ್ಲೇಟ್ ಹಾಕ್ಬಿಟ್ಟು ಮಾಡಿದೆ. ನಾನು ಇದಕ್ಕೆ 70% ಕೋಕೋ ಇರೋವಂಥದ್ದು ಚಾಕ್ಲೇಟ್ನ ಬಳಸಿದ್ದೀನಿ, ಡಾರ್ಕ್ ಚಾಕ್ಲೇಟ್. 100% ನಾವು ಬಳಸೋಕ್ಕಾಗಲ್ಲ, ಯಾಕಂದರೆ ಅದು ಪೂರ್ತಿ ಕಹಿ ಇರುತ್ತೆ. 70%ಏ ಕಹಿ ಇರುತ್ತೆ, ಇನ್ನು 100% ಅಂತೂ ತಿನ್ನೋಕ್ಕೆ ಆಗಲ್ಲ. ಕೋಕೋ ಯೂಸ್ ಮಾಡೋದ್ರಿಂದ ಹೃದಯದ ಆರೋಗ್ಯವನ್ನು ಕಾಪಾಡುತ್ತೆ ಮತ್ತು ರಕ್ತದೊತ್ತಡವನ್ನು ತಡೆಯಲು ನಿಯಂತ್ರಿಸುತ್ತೆ. ಹಾಗೆ ರಕ್ತ ಎಕ್ಕಟ್ಟುತ್ತಲ್ಲ, ಅದನ್ನು ತಡೆಯಲು ಸಹಾಯ ಮಾಡುತ್ತೆ. ಸೊ ಅದಕ್ಕೋಸ್ಕರ ನಾನು ಡಾರ್ಕ್ ಚಾಕ್ಲೇಟ್ನ ಬಳಸ್ತೀನಿ. ಅದರಿಂದ ಈ ರೀತಿ ನಾನು ಚಾಕೋ ಚಿಪ್ಸ್ ಮಾಡಿಕೊಂಡು ವಿಹಾನ್ಗೆ ಮೇಲ್ಗಡೆ ನಾವು ಮನೇಲಿ ಬಿಸ್ಕೆಟ್ ಮಾಡ್ತೀನಲ್ವ, ಅದಕ್ಕೆ ಈ ರೀತಿ ಹಾಕಿ ಕೊಡ್ತೀನಿ. ಅಂಗಡಿಯಲ್ಲಿ ಅವನು ಚಾಕ್ಲೇಟ್ ಇರೋವಂಥ ಕ್ರೀಮ್ ಇರೋವಂಥ ಬಿಸ್ಕೆಟ್ಗಳನ್ನ ಕೇಳ್ತಿದ್ದ. ಸೊ ಅದಕ್ಕೋಸ್ಕರನೇ ಯಾಕೆ ಈ ಥರ ಟ್ರೈ ಮಾಡ್ದು ಅಂದ್ಬಿಟ್ಟು ಟ್ರೈ ಮಾಡಿದೆ. ಬಟ್ ತುಂಬಾ ಚೆನ್ನಾಗಿ ಬಂತು, ಟೇಸ್ಟಿಯಾಗಿತ್ತು. ನೀವು ಸಹ ಈ ರೀತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನೋಡ್ತಿರ್ಬೋದು ಎಷ್ಟು ಸಖತ್ತಾಗಿ ಕಾಣಿಸ್ತಿದೆ ಅಂತ. ಡೇಟ್ ಅಂಗಡಿಲಿ ಮಾಡೋ ಅಂಥ ಬಿಸ್ಕೆಟ್ ಥರನೇ ಕಾಣಿಸ್ತಿದೆ. ತುಂಬ ಚೆನ್ನಾಗಿತ್ತು. ವಿಹಾನ್ ಅಂತೂ ಚಾಕ್ಲೇಟ್ ಹಾಕಿರೋದು ಅಂದ್ಬಿಟ್ಟು ಬಾಕ್ಸ್ ಅಂದರೆ ಸ್ಟೋರೇಜ್ ಮಾಡಿರೋ ಬಾಕ್ಸ್ನ ಸಹ ಹಿಡ್ಕೊಂಡೇ ಮಲ್ಕೋತಿದ್ದ ಅವನು, ತಿನ್ಕೊಂಬಿಡ್ತಾರೆ ಅಂತ. ತುಂಬ ಚೆನ್ನಾಗಿದೆ, ಟ್ರೈ ಮಾಡಿ. ಅದೇ ರೀತಿ ವಿಹಾನ್ಗೆ ಡ್ರೈ ಫ್ರೂಟ್ಸಲ್ಲಿ ಕಡಲೆ ಮಿಠಾಯಿ ಥರ ಡ್ರೈ ಫ್ರೂಟ್ಸ್ ಮಿಠಾಯಿ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಅದಕ್ಕೆ ಬಾದಾಮಿ, ಗೋಡಂಬಿ ಮತ್ತು ಕಡಲೆ ಬೀಜನ ಮೂರನ್ನೂ ಅರ್ಧ ಬಟ್ಲು ತೊಗೊಂಡು ಹುರ್ಕೊಂಡು ಸಣ್ಣದಾಗಿ ಕಟ್ ಮಾಡ್ಕೋತಿದ್ದೆ. ಫುಲ್ಲು ಚೆನ್ನಾಗಿ ಸಣ್ಣಕ್ಕೆ ಕಟ್ ಮಾಡ್ಕೊಂಡಾದಮೇಲೆ ಒಂದು ಕಪ್ ತುರಿದಿರೋ ಬೆಲ್ಲ ತೊಗೊಂಡಿದ್ದೆ. ಅದೇ ಕಪ್ಪಲ್ಲಿ 1/4 ಕಪ್ಪಷ್ಟು ನೀರು ಹಾಕ್ಬಿಟ್ಟು ಅದನ್ನು ಕರಗಿಸ್ಬಿಟ್ಟು ಅದನ್ನು ಸೋಸ್ಕೋಬೇಕು. ಯಾಕಂದರೆ ಬೆಲ್ಲದಲ್ಲಿ ಲಡ್ಡೆಲ್ಲ ಇರುತ್ತೆ ಅಲ್ವಾ, ಸೊ ಅದಕ್ಕೋಸ್ಕರ ಚೆನ್ನಾಗಿ ಕುದಿಸಬೇಕು. ಅಂದರೆ ಹೇಗೆ ಪಾಕ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ. ಈ ರೀತಿ ಪಾಕ ಬರೋವರೆಗೂ ನಾವು ಕುದಿಸ್ಕೋಬೇಕು. ಈ ರೀತಿ ಬಂದರೆ ಪರ್ಫೆಕ್ಟಾಗಿದೆ ಅಂತ. ಆವಾಗ ನಾವು ಡ್ರೈ ಫ್ರೂಟ್ಸ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ವಿ ಅಲ್ವ, ಕಡಲೆ ಬೀಜ ಸಿಪ್ಪೆಲ್ಲ ತೆಗೆದು ಇಟ್ಕೊಂಡಿದ್ವಿ ಅಲ್ವ, ಅದನ್ನು ನಾವು ಮಿಕ್ಸ್ ಮಾಡ್ಕೋಬೇಕು. ನಾನು ಜೊತೆಗೆ ಇದಕ್ಕೆ ಎಳ್ಳನ್ನು ಮಿಕ್ಸ್ ಮಾಡಿದ್ದೀನಿ. ಇದರಲ್ಲಿ ಯಥೇಚ್ಛವಾಗಿ ಕ್ಯಾಲ್ಶಿಯಂ ಇರೋದ್ರಿಂದ ಮೂಳೆಗಳನ್ನು ಬಲಪಡಿಸುತ್ತದೆ. ಹಾಗೆ ಇದರಲ್ಲಿ ಪ್ರೋಟೀನ್, ವಿಟಮಿನ್ಸ್, ಫೈಬರ್ ಆ್ಯಂಡ್ ಮೆಗ್ನೀಷಿಯಮ್ ಇರೋದ್ರಿಂದ ಕೂದಲಿನ ಆರೋಗ್ಯವನ್ನು ಕಾಪಾಡುತ್ತದೆ. ಹಾಗೆ ಹೃದಯದ ಆರೋಗ್ಯವನ್ನು ಸಹ ಕಾಪಾಡುತ್ತದೆ. ಇದು ದೇಹವನ್ನು ರೋಗಗಳಿಂದ ರಕ್ಷಿಸಲು ಸಹಾಯ ಮಾಡುತ್ತದೆ. ಕಲ್ಲಿಗೆ ಎಣ್ಣೆ ಸಾರ್ಬಿಟ್ಟು ಡ್ರೈ ಫ್ರೂಟ್ ಚಿಕ್ಕಿ ಮಾಡ್ಕೊಂಡಿದ್ವಿ ಅಲ್ವಾ, ಅದನ್ನು ಹಾಕ್ಕೊಂಡು ನೀಟಾಗಿ ತಟ್ಟಬೇಕು. ಈ ಥರ ಮಂದವಾಗಿ ತಟ್ಕೊಂಡಾದ್ಮೇಲೆ ಪೂರ್ತಿ ಆರೋಕ್ಕೂ ಮುಂಚೆನೇ ನಾವು ಚಾಕು ತೊಗೊಂಡು ಕಟ್ ಮಾಡ್ಕೋಬೇಕು. ಯಾಕಂದರೆ ಆರಿದ್ಮೇಲೆ ಕಟ್ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ಕಟ್ ಮಾಡಾದ್ಮೇಲೆ ನಾವು ಒಂದೊಂದಾಗಿ ಬಿಡಿಸಿ ಒಂದು ಬಾಕ್ಸ್ಗೆ ಹಾಕಿ ಸ್ಟೋರೇಜ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಕಟ್ ಮಾಡಿಕೊಂಡೆ ನಾನು. ತುಂಬಾ ಟೇಸ್ಟಿಯಾಗಿತ್ತು, ಸಖತ್ತಾಗಿತ್ತು ಮತ್ತು ಹೆಲ್ತಿಯಾಗೂ ಇರುತ್ತೆ. ನಾನು ಬಿಸ್ಕೆಟು ಮತ್ತು ಇದು ಎಲ್ಲನೂ ಮಾಡಿದ್ದೆ ಅಲ್ವಾ, ಎಲ್ಲನೂ ಒಂದೊಂದು ಬಾಕ್ಸ್ಗೆ ಹಾಕಿ ಸಪ್ರೇಟಾಗಿ ಸ್ಟೋರೇಜ್ ಮಾಡಿಟ್ಟೆ. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅವನ್ನ ಸ್ಕೂಲಿಂದ ಕರ್ಕೊಂಡು ಬಂದೆ. ಅವ್ನಿಗೆ ಬಂದಮೇಲೆ ಬಿಸ್ಕೆಟ್ ಕೊಟ್ಟೆ. ಅವನಂತೂ ಫುಲ್ ಹ್ಯಾಪಿಯಾಗಿದ್ದ. ನೀವೇ ನೋಡಿ ಬೇಕಿದ್ರೆ. Yummy.